ಒಳ್ಳೆ ಸಮಾಜ ಮತ್ತು ಒಳ್ಳೆ ಆಡಳಿತ ಕೊಡುವುದರ ಬಗ್ಗೆ ತಾವು ಇಷ್ಟೊತ್ತು ವಿಸ್ತೃತವಾಗಿ ಮಾತನಾಡಿದ್ದೀರಾ. ಒಂದು ವೇಳೆ ಕರ್ನಾಟಕದ ಜನತೆ ಮುಂಬರುವ ಸ್ಥಳೀಯ ಚುನಾವಣೆ ಆಗಿರಬಹುದು, ವಿಧಾನಸಭೆ ಆಗಿರಬಹುದು, ಎಲ್ಲ ಚುನಾವಣೆಗಳಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಬೆಂಬಲಿಸಿದ್ರೆ ಕೆಆರ್ಎಸ್ ಪಕ್ಷ ಹೇಗೆ ರಾಜ್ಯವನ್ನ ಕಟ್ಟೋದ್ರಲ್ಲಿ, ಯುವಕರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ, ಹೇಗೆ ಸದೃಢ ಆಡಳಿತ ಕೊಡುವ ನಿಟ್ಟಿನಲ್ಲಿ ಮುಂದಾಗುತ್ತದೆ? ತಾವು ಏನು ಹೇಳುತ್ತೀರಾ? ನಾವು 2023 ಭಾಳ ಸ್ಪಷ್ಟವಾಗಿ ಒಂದು 12 ಅಂಶಗಳ ವಿಸ್ತೃತವಾದ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಹೇಳ್ತೀನಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಬಜೆಟು. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 4 ಲಕ್ಷ ಕೋಟಿ ರೂಪಾಯಿ. ಆದರೆ ಭ್ರಷ್ಟಾಚಾರ, ಈ ಕಮಿಷನ್ನು, ಪರ್ಸೆಂಟೇಜ್ ಕಾರಣಕ್ಕಾಗಿ ಒಂದು ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಆಗಲಿ, ಒಂದು ಸರ್ಕಾರಿ ಶಾಲೆ ಕಟ್ಟಡ ಆಗಲಿ 10 ವರ್ಷ ಬಾಳಿಕೆ ಬರ್ತಾ ಇಲ್ಲ. ಯಾರಪ್ಪನ ದುಡ್ಡು? ಇವತ್ತು ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು, ಇವರೆಲ್ಲರಿಗೂ ಈಗ IPS ಆಫೀಸರ್ಗಳು ಯಾರೋ ಹೇಳ್ತಾರೆ, IPS ಆಫೀಸರ್ಗಳು ಏನು ಸರ್ 50,000, 50 ಕೋಟಿ, 100 ಕೋಟಿ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ, ನಾವೆಲ್ಲ ದುಡ್ದು ಇನ್ನೊಂದು ಮಕ್ಳಿಗೆ ಕೊಡೋದಾ ಸರ್? ಅವ್ರು ಎಲ್ಲಿಂದ ಬಂತದ್ದು? ಯಾರ್ದು ದುಡಿಮೆಯಿಂದ ಬರಬೇಕಲ್ಲ. ಯಾರು ದುಡಿಮೆ ಅದು? ಒಬ್ಬ ಈ ಫುಟ್ಪಾತ್ ಪಾನಿಪುರಿಯವನ ಹತ್ರ 50 ರೂಪಾಯಿ ತಗೊಂಡು ಪೊಲೀಸವನು, ಎಲ್ಲ 100 ಜನರಿಂದ ತಗೊಂಡ್ರೆ 5,000 ಆಯಿತು. 5,000 ಒಬ್ಬೊಬ್ಬನಿಗೆ ಹಂಚಿಕೆ ಆಗ್ತಾ ಹೋಗುತ್ತೆ. ನಾವು ಇವಾಗ ಯಾವುದೋ ಒಂದು ಕಡೆ ಕಮಿಷನ್ ಅವನು ಬಂದು ಮಾಮೂಲಿ ತಗೊಳ್ತಾ ಇದ್ದಾನಂದರೆ ಅಲ್ಲಿ ವ್ಯಾಪಾರ ಮಾಡ್ತಾ ಇರೋನು ಅದನ್ನು ಯಾರು ಹಾಕ್ತಾನೆ? ಯಾರ ಮೇಲೆ ಹಾಕ್ತಾನೆ? ಜನರ ಮೇಲೇ ಹಾಕ್ತಾನೆ. ಅದ್ರ ಹೊರೆನ 10 ರೂಪಾಯಿಗೆ ಮಾರಬೇಕಾಗಿರುವಂಥ ವಸ್ತುವನ್ನು ಅವನು 11 ರೂಪಾಯಿಗೆ ಯಾಕೆ ಮಾರ್ತಾನೆ? ಯಾಕಂದ್ರೆ ಆ 1 ರೂಪಾಯಿ ಎಕ್ಸ್ಟ್ರಾ ಪೊಲೀಸರಿಗೆ, ಅಧಿಕಾರಿಗಳಿಗೆ, ಭ್ರಷ್ಟರಿಗೆ ಕಮಿಷನ್ನು ಮಾಮೂಲು ಥರ ಕೊಡಬೇಕು. ಹಾಗಾಗಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಅಲ್ಲದೇ ಇದ್ರೂ ಪೂರ್ಣವಾಗಿ ಹತೋಟಿ ಮಾಡೋದಕ್ಕೆ ನಾವು ಲೋಕಾಯುಕ್ತವನ್ನು ಬಲಪಡಿಸ್ತೀವಿ, ಸ್ವಾಯತ್ತ ಮಾಡ್ತೀವಿ. ಹೋಗಿರೋಂಥ ಲೋಕಾಯುಕ್ತ ಅಥವಾ ಲೋಕಾಯುಕ್ತ ಸಂಸ್ಥೆ ತರಕ್ಕಲ್ಲ, ಭ್ರಷ್ಟರಿಗೆ ಆಮೇಲೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿರೋರನ್ನ 15 ದಿವಸದಲ್ಲಿ ಅದು ಕೇಸ್ ಇತ್ಯರ್ಥ ಆಗಬೇಕು. ಯಾಕಂದರೆ ಆ ಥರಕ್ಕೆ ಓಪನ್ ಆ್ಯಂಡ್ ಶೆಟ್ ಕೇಸ್ಗಳವು. ಆಮೇಲೆ ಅದು ತೀರ್ಮಾನ ಆಗೋ ತನಕ ಅವ್ರನ್ನ ಕೆಲಸಕ್ಕೆ ತಗೊಳ್ಳಲ್ಲ. ಇವಾಗೇನಿದೆ, 6 ವರ್ಷ 7 ವರ್ಷ ಆದಮೇಲೆ ತೀರ್ಮಾನ ಆಗುತ್ತೆ, ಅವ್ನು ದೋಷಿ, ಬಹುತೇಕವಾಗಿ ನಿರ್ದೋಷಿ ಅಂತ ಆಗುತ್ತೆ. ಅವ್ನು 2 ತಿಂಗಳಾದ ತಕ್ಷಣಕ್ಕೆ ಕೆಲಸಕ್ಕೆ ಬರ್ತಾನೆ ಅಪರಾಧ ಮಾಡಿದವನು. ಹಾಗಾಗಿ ಭ್ರಷ್ಟಾಚಾರ ಇವತ್ತು ನಮ್ಮ ಸಾಮಾಜಿಕ ನ್ಯಾಯಕ್ಕೆ, ನಮ್ಮ ಆಡಳಿತಕ್ಕೆ, ಜನರಿಗೆ ತಗುಲಿರುವಂಥ ದೊಡ್ಡ ಶಾಪ. ಅದನ್ನು ನಿರ್ಮೂಲನೆ ಮಾಡ್ತೀವಿ. ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ. ಉತ್ತಮ ಶಿಕ್ಷಣ ಮತ್ತು ಉತ್ತಮ ಆರೋಗ್ಯ ವ್ಯವಸ್ಥೆ, ಪ್ರತಿ ಜಿಲ್ಲೆಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಪ್ರತಿ ತಾಲೂಕಿಗೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಅದನ್ನು ನಾವು ಮಾಡ್ತೀವಿ. ಅಷ್ಟು ದುಡ್ಡಿದೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ಟು. ಇನ್ನು ಸೋರಿಕೆ ಆಗದೆ ಇರೋಂಗೆ ಮಾಡಿದ್ರೆ ಇನ್ನೊಂದು 1 ಲಕ್ಷ 2 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಭ್ರಷ್ಟಾಚಾರ ನಿಲ್ಲಿಸಿದ್ರೆ 2-3 ಲಕ್ಷ ರೂಪಾಯಿ ಜನರ ಕಲ್ಯಾಣಕ್ಕಾಗಿ ಸಿಗುತ್ತೆ. ಅದೇ ರೀತಿಯಲ್ಲೇ ಇವತ್ತು ಪ್ರತಿ ಕೆರೆಗೂ ನೀರು ತುಂಬಿಸಿ ಅಂತರ್ಜಲ ಏರಿಕೆ ಮಾಡಬೇಕು. ಇಡೀ ಕೆರೆಗಳ ಮೇಲೆ ಸಾರ್ವಜನಿಕ ಬಯಲು ಪ್ರದೇಶದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿ ರಿನ್ಯೂವಬಲ್ ಎನರ್ಜಿಗೆ ನಾವು ಉತ್ತೇಜನ ಕೊಡಬೇಕು. ನೀರಾವರಿ, ಈ ಕಬ್ಬು, ಭತ್ತ ತರಹದ ಕೆಲವು ಅತಿ ನೀರು ಬೆಳೆಯುವಂತಹ ಬೆಳೆಗಳನ್ನು ನಾವು ನಿರುತ್ತೇಜನ ಮಾಡಿ ಒಳ್ಳೆಯ ಧಾನ್ಯ, ಸಿರಿಧಾನ್ಯ ಬೆಳೆಯುವಂತಹ, ಜನರ ಆರೋಗ್ಯವನ್ನು ಹೆಚ್ಚಿಸುವಂತಹ ಬೆಳೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ನಾನು ಆಮ್ ಆದ್ಮಿ ಪಕ್ಷದಲ್ಲಿದ್ದಾಗ ಆವಾಗ 2014ರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಆತ್ಮಹತ್ಯೆಗಳಾಗ್ತಾ ಇತ್ತು. ನಾನೊಬ್ಬ ರೈತನ ಮಗನಾಗಿ ನಾನು ಯೋಚನೆ ಮಾಡಿ ಒಂದು ಸ್ಲೋಗನ್ ಮಾಡಿದೆ, ಸ್ವಾವಲಂಬಿ ರೈತ, ಸ್ವಾಭಿಮಾನಿ ರೈತ. ಯಾವಾಗ ಆತ್ಮಹತ್ಯೆಗೆ ಹೋಗೋದು? ನಮ್ಮ ಆತ್ಮದ ಮೇಲೆ ನಮಗೊಂದು ಗೌರವ ಹೋಗ್ಬಿಟ್ಟಾಗ ಇನ್ನು ಬದುಕು ಇಲ್ಲ. ಸಾಲ, ಸೋಲ, ಅವಮಾನಗಳಾಗಿ ಸ್ವಾಭಿಮಾನ ಅನ್ನುವಂತಹದ್ದು ನಗೆಪಾಟ್ಲಾದಂಥ ಸಂದರ್ಭದಲ್ಲಿ ಮನುಷ್ಯ ಅಸಹಾಯಕನಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅಂದರೆ ರೈತರ ಆತ್ಮಹತ್ಯೆಗಳ ವಿಚಾರವಾಗಿ ಹೇಳ್ತಾನೆ. ಹಾಗಾಗಿ ಯಾವ ರೈತ ಸ್ವಾಭಿಮಾನಿಯಾಗಿರ್ತಾನೆ? ಸ್ವಾವಲಂಬಿಯಾದ ರೈತ ಮಾತ್ರ ಸ್ವಾಭಿಮಾನಿಯಾಗಿರ್ತಾನೆ. ಪರಾವಲಂಬಿಯಾದಂತಹ ಸಾಲಗಾರನಾದಂಥ ಮನುಷ್ಯ ಸ್ವಾಭಿಮಾನಿಯಾಗಿರೋದಕ್ಕೆ ಸಾಧ್ಯನಾ? ಯಾರು ಆತ್ಮಹತ್ಯೆ ಮಾಡ್ಕೊಂಡವರು? ಪರಾವಲಂಬಿ ಆದವರು, ಸಾಲಗಾರರಾದವರು. ಹಾಗಾಗಿ ಸ್ವಾವಲಂಬಿ ರೈತ, ಸ್ವಾಭಿಮಾನಿ ರೈತ. ಉತ್ತಮ ಬೆಳೆ, ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಮಾಡ್ತೀವಿ ನಾವು. ಹೀಗೆ 10 ನಿರುದ್ಯೋಗ ನಿವಾರಣೆಗೆ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುತ್ತೀವಿ ಕೇವಲ 1 ವರ್ಷದ ಅವಧಿಯಲ್ಲಿಯೇ. ಪಾರದರ್ಶಕವಾಗಿ ಹೇಗೆ ಗೋವಿಂದೇಗೌಡರು 1 ಲಕ್ಷ ಸರ್ಕಾರಿ ಶಾಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿದ್ರು 1999ರಲ್ಲಿ, ಆ ರೀತಿಯಲ್ಲಿ ಪಾರದರ್ಶಕವಾಗಿ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬ್ತೀವಿ. KPSC ಅನ್ನುವಂಥ ಪರಮ ಭ್ರಷ್ಟ ಸಂಸ್ಥೆ, ಅಲ್ಲಿ ಎಲ್ಲೆಲ್ಲ ಪುಂಡ್ರು ಪೋಖ್ರಿಗಳು, ಈ ರಾಜಕಾರಣಿಗಳ ಮನೆ ಇದರಲ್ಲೇನು ಕಿಚನ್ನಲ್ಲಿ ಬಂದು ಸಹಾಯ ಮಾಡ್ತಿದ್ದಂಥವ್ರು, ನನಗೆ ಗೊತ್ತಿದೆ, ಅವನ ಹೆಸರು ಬೇಕಾದ್ರೆ ಹೇಳ್ಬಲ್ಲೆ. ಅವರೆಲ್ಲ IAS ಆಫೀಸರ್ಗಳಾಗಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ಕಿಚನ್ನಲ್ಲಿ ರಾಜಕಾರಣಿ ಹೆಂಡತಿಗೆ ಸಹಾಯ ಮಾಡ್ತಿದ್ದವನು ಇವತ್ತು ನಮ್ಮ IAS ಆಫೀಸರ್ ಒಬ್ಬ KS ಆಗಿ IAS ಆಗಿದ್ದಾನೆ. KPSC ಭ್ರಷ್ಟ ಸಂಸ್ಥೆಯ ಮೂಲಕ. ಹಾಗಾಗಿ ಅಂತ KPSCಯನ್ನು ಸ್ವಚ್ಛ ಮಾಡಿ ಒಂದು ಪಾರದರ್ಶಕವಾದ ಆಡಳಿತ ಅಥವಾ ನೇಮಕಾತಿ. ಭ್ರಷ್ಟ 2 ಕೋಟಿ ದುಡ್ಡು ಕೊಡಬೇಕು ಒಂದು SI ಆಗಬೇಕು ಅಂದರೆ ಅವ್ನು ಯಾವನೋ ಅಮೃತ್ ಪಾಲ್ ಅಂತ ಜೈಲಿಗೆ ಹೋಗಿರ್ಲಿಲ್ವಾ? ದೇಶದ್ರೋಹಿ.
ಇವರು ಭ್ರಷ್ಟರು, ದೇಶದ್ರೋಹಿಗಳು, ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ ಮಾಡ್ತಿರುವಂಥವರು ಭಯೋತ್ಪಾದಕರು ನಮ್ಮ ದೇಶದಲ್ಲಿ. ಈಗ ಬೇರೆ ಇನ್ಯಾರು, ಅದು ಸೈನ್ಯ ಇದೆ, ಬೇರೆ ವ್ಯವಸ್ಥೆ ಇದೆ, ಆದರೆ ದೇಶದೊಳಗಡೆ ಇರುವಂಥ ದೇಶದ್ರೋಹಿಗಳಿಲ್ವಾ? ದೇಶದೊಳಗಡೆ ಇರುವಂಥ ಭಯೋತ್ಪಾದಕರಿಲ್ವಾ? ಇವತ್ತು ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಸಂಬಳಕ್ಕೆ ಕೂಲಿಗಿರುವಂಥವ್ರು ಪೊಲೀಸರು. ನಮಗಾಗಿರುವಂಥ ಅನ್ಯಾಯ, ನಮ್ಮ ಮನೆಯಲ್ಲಾಗಿರುವಂಥ ಕಳ್ಳತನ, ನಮ್ಮವ್ರ ಮೇಲಾಗಿರುವಂಥ ದೌರ್ಜನ್ಯ, ಕೊಲೆ, ಇದ್ರ ಬಗ್ಗೆ ತನಿಖೆ ಮಾಡಿ ಶಿಕ್ಷೆ ಆಗುವಂತಹ ವ್ಯವಸ್ಥೆ ಅಂದರೆ ಪೊಲೀಸ್ ವ್ಯವಸ್ಥೆ. ನಮ್ಮ ಸಂಬಳದಲ್ಲಿರುವಂಥದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದರೆ ಭಯ ಪಟ್ಕೊಂಡು ಹೋಗ್ಬೇಕು. ಒಬ್ಬ ತಾಯಿಯಾದವಳು ತನ್ನ ಅಪ್ರಾಪ್ತ ವಯಸ್ಸಿನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ನ್ಯಾಯ ಕೊಡಿಸಿ ಕೇಸ್ ಹಾಕಿ ಅಂತ ಹೋದರೆ ಆ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿರುವಂಥ ಒಬ್ಬ ರಾಕ್ಷಸಿ SI 1 ಲಕ್ಷ ಲಂಚ ಕೇಳ್ತಾಳೆ. ಕೊನೆಗೆ 50,000ಕ್ಕೆ ಬರ್ತಾಳೆ. ಕೊನೆಗೆ ಅದು ಕಂಪ್ಲೇಂಟ್ ಆಗಿ ಇವತ್ತು ಅವಳು ಅಬ್ಸ್ಕಂಡಾಗಿದ್ದಾಳೆ. ಯಾವುದೋ ಪೊಲೀಸ್ನ ಮನೇಲೇ ಇರ್ತಾಳೆ. ಯಾಕಂದರೆ ಅವಳನ್ನ ಹಿಡಿಯೋದಕ್ಕೆ ಈ ಪೊಲೀಸರಿಗೆ ಯೋಗ್ಯತೆ ಇಲ್ಲ, ಆಸಕ್ತಿ ಇಲ್ಲ. ಯಾಕಂದರೆ ಇವರು ಅವರೇ ಅಲ್ವಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅವನೊಬ್ಬ ಸುನೀಲು ಯಾವುದೋ ಒಂದು ಹೆಣ್ಮಗಳು ಬಂದರೆ ಅವಳ ಜೊತೆಗೆ ನೀನು ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ದುರ್ಬಳಕೆ ಮಾಡ್ಕೊಂಡು ಅದೇನು ಮಾಡ್ಕೊಂಡು ಅಂತೇನೋ ಹೇಳೋದು, ಅದ್ಯಾವುದೋ ಅವಳದು ವಿಡಿಯೋ ತೋರಿಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ದು ಅಂತ ಹೇಳ್ತಾರಲ್ವ. ಅವನ ಇನ್ಸ್ಪೆಕ್ಟ್ರು ಇತ್ತೀಚೆಗೆ ಸಸ್ಪೆಂಡ್ ಆದ್ನಲ್ಲ, ಅವನ್ನೇನು ಹಿಡಿದಿದ್ದಾರೆ ಇಲ್ಲಿ ತನಕ ಪೊಲೀಸರು. ಆರಾಮಾಗಿ ಅವನೆಲ್ಲ ಓಡಾಡ್ತಾ ಇರ್ತಾನೆ. ಅರೆಸ್ಟೇ ಮಾಡೋದಿಲ್ಲ ಇವರು. ಅರೆಸ್ಟ್ ಮಾಡಬೇಕಾಗಿತ್ತು, ಆದರೆ ಅವರು ತಪ್ಪಿಸಿಕೊಂಡಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಯಾರು ಬೇಕಾದ್ರೂ ಪಟ್ ಅಂತ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಆಗಿ ಅರ್ಧ ದಿವಸದಲ್ಲಿ ಹೇಳ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾರೆ. ಏನು ಫೋನಲ್ಲಿ ಟ್ರ್ಯಾಕ್ ಮಾಡ್ತಾರೆ, GPS ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ, ಟೋಲ್ CCTV ತಗೊಳ್ತಾರೆ, ಸುತ್ತಮುತ್ತ ಇರೋ ಮನೆಗಳು CCTV ಎಲ್ಲ ತಗೊಂಡು ಅನಲೈಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಳ್ತಾರೆ, ಎಲ್ಲ ಬಳಸ್ಕೊಂಡು ಕ್ರಿಮಿನಲ್ನ ಟ್ರ್ಯಾಕ್ ಮಾಡಿ ಹೇಳ್ಕೊಂಡು ಬರ್ತಾರೆ. ಇವ್ರನ್ನ ಯಾಕಪ್ಪ ಹೇಳ್ಕೊಂಡು ಬರೋಕ್ಕಾಗಿಲ್ಲ? ಸೊ ಹಾಗಾಗಿ ಇದೆಲ್ಲ ಆ ಪೊಲೀಸ್ ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ಸ್ವತಂತ್ರ ಮಾಡ್ತೀವಿ. IAS IPS ಆಫೀಸರ್ಗಳೇ ಇರಬಾರ್ದು, ನಮ್ಮ ರಾಜ್ಯದವರೇ ಇರಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನು ಕೇಳ್ತೀವಿ. ಒಕ್ಕೂಟ ಸರ್ಕಾರ, ಇದು ರಾಜ್ಯಗಳಿಗೆ ಪ್ರಾದೇಶಿಕ ಇದಕ್ಕೆ ಸ್ವಾಯತ್ತತೆ ಕೊಡಬೇಕು ಹೆಚ್ಚಿನ ವಿಚಾರಗಳಿಗೆ, ಅದನ್ನು ಕೇಳ್ತೀವಿ. GST ವಿಚಾರದಲ್ಲಿ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯವನ್ನು ನಿಲ್ಲಿಸ್ತೀವಿ. ಕನ್ನಡಿಗ ಕರ್ನಾಟಕ ಕೇಂದ್ರಿತ ರಾಜಕಾರಣವನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ. ಪ್ರತಿ ಹಂತದಲ್ಲೂ ಹೈಕೋರ್ಟಿನ ಜಡ್ಜ್ ಕೊಡೋ ತೀರ್ಪು ಕನ್ನಡದಲ್ಲಿರಬೇಕು. ಇವತ್ತು ಕೇವಲ ಇಂಗ್ಲಿಷ್ ಬರೋರು ಮಾತ್ರ ಹೈಕೋರ್ಟ್ನ ವಕೀಲರು, ಇಂಗ್ಲಿಷ್ ಬರೋರು ಮಾತ್ರ ಹೈಕೋರ್ಟಿನ ತೀರ್ಪು ಅರ್ಥ ಆಗುತ್ತೆ. ಕರ್ನಾಟಕದಲ್ಲಿದ್ದೀವೋ ನಾವು ಇಂಗ್ಲೆಂಡ್ ಥೇಮ್ಸ್ ರಿವರ್ ಪಕ್ಕದಲ್ಲಿ ಅದರ ದಡದಲ್ಲೇ ಊರು ಕಟ್ಕೊಂಡಿದ್ದೀವೋ, ವೃಷಭಾವತಿ ನದಿ ಪಕ್ಕದಲ್ಲಿ, ಅದು ಕೊಳಚೆ ವೃಷಭಾವತಿ ಇವತ್ತು, ಅದ್ರ ಮೇಲೆ ಬೆಂಗಳೂರು ಇರೋದು, ಅದ್ರ ಪಕ್ಕ ಆ ಊರು ಆ ನದಿ ಅಕ್ಕಪಕ್ಕದಲ್ಲಿ ದಂಡೇಲಿ. ಕರ್ನಾಟಕದಲ್ಲಿ ಕಂಡ್ರಯ್ಯ, ಕರ್ನಾಟಕದಲ್ಲಿ ತೀರ್ಪು ಕೊಡೋದಕ್ಕೆ ಹೇಳ್ರಯ್ಯ. ಚೀಫ್ ಸೆಕ್ರೆಟರಿ ಕನ್ನಡದಲ್ಲಿ ಏನು ಆದೇಶಗಳನ್ನ ಕೊಡಬೇಕು. ಏನು ಕನ್ನಡ ಅಂದರೆ ಇವತ್ತು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ಗೆ ಮಾತ್ರ ಬಳಸುವಂಥ ಭಾಷೆ ಆಗೋಗಿದೆ. ಭಾಷೆ, ಸಂಸ್ಕೃತಿ, ಪರಂಪರೆ ಮೇಲೆ ನಿಮಗೆ ಗೌರವ ಹೋಯಿತು ಅಂದರೆ ನೀವು ಇನ್ಯಾವುದೋ ಊರಿನವರ, ಯಾವುದೋ ದೇಶದವರ, ಯಾವುದೋ ಸಮುದಾಯದವರ ಗುಲಾಮರಾಗೋದಕ್ಕೆ ಬಹಳ ದಿವಸ ಹಿಡಿಯೋದಿಲ್ಲ. ಯಾವುದೇ ಇವರಾಗಲಿ. ನಮ್ಮ ದೇಶದ ಹಲವಾರು ಜನ ಈಗಾಗಲೇ ಬೇರೆ ಬೇರೆ ದೇಶದ ಗುಲಾಮರಾಗೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಕನ್ನಡಿಗರು ಹಂಗಾಗಬಾರ್ದು. ಸೊ ಹಾಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಭಾಳ ಸಮಗ್ರವಾದಂಥ ಒಂದು ಕಲ್ಪನೆ ಇದೆ, ಸಮಗ್ರವಾದಂತಹ ವಿಚಾರಗಳನ್ನು ನಾವು ಪ್ರಣಾಳಿಕೆಯ ಮೂಲಕ ಬರೆದಿಟ್ಟಿದ್ದೀವಿ. ಇವೆಲ್ಲವನ್ನು ನಾವು ಮಾಡ್ತೀವಿ. ಬೇರೆ ಯಾವ ಪಕ್ಷವು, ವಿಶೇಷವಾಗಿ JCB ಅಂತ ಸ್ಥಾಪಿತ ವಂಶಪಾರಂಪರ್ಯ ಭ್ರಷ್ಟ ರಾಜಕೀಯ ಪಕ್ಷದಿವೆಲ್ಲ, ಅದರಿಂದ ಸಾಧ್ಯನೇ ಇಲ್ಲ. ತಿರಸ್ಕರಿಸಿ ನಾವು ಇನ್ನೂ ಸಮಾನ ಮನಸ್ಕ ಪಕ್ಷಗಳ ಜೊತೆ ಸೇರಿಕೊಂಡು ಚುನಾವಣೆ ನಿಲ್ಲೋದಕ್ಕೂ ಸಹ ಮುಕ್ತವಾಗಿದ್ದೀವಿ. ಗಂಭೀರವಾಗಿ ಈ ಸಣ್ಣ ಪುಟ್ಟ ಪಕ್ಷಗಳು ಅಂತ ಏನೇನೋ ಅವ್ರು ಅಂದ್ಕೊಳ್ತಾರಲ್ಲ, ನೀವೆಲ್ಲ ದೊಡ್ಡ ಪಕ್ಷಗಳು ಕಂಡ್ರೆ ಒಂದು ರಾಜಕೀಯ ಪಕ್ಷ ಮಾಡೋದು ಸುಲಭ ಅಲ್ಲ. ಧೈರ್ಯವಾಗಿ ಚುನಾವಣೆಯನ್ನು ಎದುರಿಸಿ ಬನ್ನಿ. ಯಾವ್ಯಾವುದೋ BJP ಗುಮ್ಮ ತೋರಿಸಿ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಅಂತ ಒಂದ್ಸಲ ಅಂದ್ಕೊಳ್ಳೋದು, ಅಥವಾ BJP ದುಡ್ಡು ಕೊಟ್ಟರೆ BJP ಜೊತೆ ಹೋಗ್ಬಿಡೋದು, ಲೇವಾದೇವಿ ರಾಜಕಾರಣ. ನೀವು ಹೇಳಿದ್ರಲ್ಲ, ಹೋರಾಟಗಾರರು, ಮಾರಾಟಗೊಂಡ ಹೋರಾಟಗಾರರು, ಮಾರಾಟ ಮಾಡುತ್ತಿರುವ ಹೋರಾಟಗಾರಲ್ಲ, ಮಾರಾಟಗೊಂಡ ಸೋಲ್ಡ್ ಹೋರಾಟಗಾರ ಇವರು. ಹಾಗಾಗಿ ಅಂತಹ ರಾಜಕೀಯ ಪಕ್ಷಗಳು ಆಗಬೇಡಿ, ಬನ್ನಿ. ನಾವೆಲ್ಲ ಒಂದಷ್ಟು ಸಮಾನ ಮನಸ್ಕ ಪಕ್ಷಗಳು ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋರ ಜೊತೆಗೆ ಸೇರಿ ನಾವು ಚುನಾವಣೆಗಳು ಎದುರಿಸೋಣ. ಈ JCB ಪಕ್ಷದ ದುರಾಡಳಿತಗಳನ್ನು ಕೊನೆಗೊಳಿಸೋಣ. ಒಂದು ಸಮೃದ್ಧ ಕರ್ನಾಟಕವನ್ನು, ಬಸವಣ್ಣನವರ ಆಶಯಗಳ ತರಹದ ಒಂದು, ಬಸವಣ್ಣಲ್ಲಿ ಕಲ್ಯಾಣದಲ್ಲಿದ್ದಂಥವ್ರು, ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ಅಂತೀವಿ. ಕಲ್ಯಾಣ ಕರ್ನಾಟಕ 4 ಜಿಲ್ಲೆಗಳ ಕರ್ನಾಟಕ ಅಲ್ಲ, ಇಡೀ ರಾಜ್ಯವೇ ಕಲ್ಯಾಣ, ವೆಲ್ಫೇರ್ ಸ್ಟೇಟ್ ಆಗಬೇಕು. ಅದ್ರ ಜೊತೆಗೆ ಸರ್ವೋದಯ. ಕುವೆಂಪು ಅವರು ಏನು ಹೇಳ್ತಾರೆ? ಕ್ಷಯಿಸ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಅಂತಹ ಒಂದು ಸದ್ಭಾವನೆ, ಸದಾಶಯಗಳ ಒಂದು ಸರ್ವೋದಯ ಕರ್ನಾಟಕವನ್ನು ಕಟ್ಟೋಣ. ಅದನ್ನು ಕಟ್ತಾರ ಇವರು, ಈ BJP ಕಳ್ಳರು, ಕಾಂಗ್ರೆಸ್ ಕಳ್ಳರು, JDSನ ಭ್ರಷ್ಟರು? ಸಾಧ್ಯವೇ ಇಲ್ಲ. ನೋಡ್ತಾ ಇದ್ದೀವಲ್ಲ. ಬಿಡಿ,
ಜಾತಿ ಕಾರಣಕ್ಕಾಗೋ, ಕೋಮು ಕಾರಣಕ್ಕಾಗೋ, ಇನ್ಯಾವುದೋ ದುರ್ಭಾವನೆಗಳ ಕಾರಣಕ್ಕಾಗಿ ಅಷ್ಟೇ ನೀವು ಇವ್ರನ್ನ ಬೆಂಬಲಿಸ್ತಾ ಇರುವಂತಹದ್ದು. ಬಿಡಿ, ಅದನ್ನು ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ, ಸದಸ್ಯತ್ವ ತಗೊಳ್ಳಿ, ನಾಯಕರಾಗಿ ಚುನಾವಣೆ ನಿಂತ್ಕೊಳ್ಳಿ. ಯಾವನ ದುಡ್ಡಿರೋನೇ ಚುನಾವಣೆ ನಿಂತ್ಕೊಳ್ಬೇಕಾಗಿರೋದು. ಸಂಪತ್ತಿಗೆ ಸವಾಲು ಹಾಕಿ, ಭ್ರಷ್ಟರ ದುಷ್ಟರ ಅಕ್ರಮ ಸಂಪತ್ತಿಗೆ ಸವಾಲು ಹಾಕಿ ರಾಜಕಾರಣಕ್ಕೆ ಬನ್ನಿ. ನಿಮಗೆ ಬೇಕಾದಂಥ ನಾಯಕತ್ವ ತರಬೇತಿಯನ್ನು, ವಿಚಾರವನ್ನು, ಹೋರಾಟದ ರೀತಿ ನೀತಿಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಲಿಸಿಕೊಡುತ್ತೆ. ನಾಯಕರಾಗಿ ರೂಪುಗೊಳ್ಳಿ. ಯಾವುದೋ ತುಂಬ ಬಡ ಕುಟುಂಬದಿಂದ ಬಂದಂಥ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದರು. ಬಡ ಕುಟುಂಬದಿಂದ ಬಂದಂತಹ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದರು. ಅಲ್ಲೆಲ್ಲೋ ಚಾಯ್ ಮಾರ್ತಾ ಇದ್ರು ನಮ್ಮ ಕುಟುಂಬದವರು ಅಂತ ಹೇಳ್ತಿದ್ದಂಥ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಆದರು. ಎಂತಹ ಸುಮ್ಮನೆ ನಾವು ಒಳ್ಳೆಯವರು ಕೆಟ್ಟವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರ ಹಿನ್ನೆಲೆಯನ್ನು ನೋಡಿ. ಇನ್ನು ಮುಂದಕ್ಕೆ ಬರುವಂಥವ್ರು ಬರೀ ದುಡ್ಡಿರುವಂಥವ್ರು ಮಾತ್ರ ಆಗ್ತಾರೆ. ದುಡ್ಡು ಅದು ಯಾವುದೇ ರೀತಿ ತಲೆ ಹೊಡೆದಾದ್ರೂ ಸರಿ, ತಲೆ ಹಿಡಿದಾದ್ರೂ ಸರಿ, ಕೊಲೆ ಮಾಡಾದ್ರೂ ಸರಿ, ದುಡ್ಡು ಮಾಡಿರೋರು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ಅವ್ರನ್ನ ಇದನ್ನ ಎದುರಿಸಬೇಕು ಅಂದರೆ ಸಾಮಾನ್ಯ ಹಿನ್ನೆಲೆಯ ಜನ ಹಣ ಹಂಚದೆ, ಹೆಂಡ ಕುಡಿಸ್ದೆ, ದುರ್ಭಾವನೆಗಳನ್ನು ಇಟ್ಟುಕೊಳ್ಳೋದು ರಾಜಕೀಯಕ್ಕೆ ಬರಬೇಕು ಅಂತ ಅವರು ಸವಾಲು ಹಾಕಬೇಕು. ನಾನು 5 ಚುನಾವಣೆಗಳಲ್ಲಿ ಸೋತಿದ್ದೇನೆ. ರವಿಕೃಷ್ಣಾರೆಡ್ಡಿ 5 ಚುನಾವಣೆಗಳಲ್ಲಿ ಸೋತಿದ್ದಾನೆ. ಜನ ಅವನ್ನ ಆಯ್ಕೆ ಮಾಡಿಲ್ಲ. ಆದರೆ ಜೀವನದಲ್ಲಿ ನಾವು ಸೋತಿಲ್ಲ, ಸತ್ತಿಲ್ಲ. ಇವತ್ತು ರವಿಕೃಷ್ಣಾರೆಡ್ಡಿ ರಾಜ್ಯದ ಸಾವಿರಾರು ಲಕ್ಷಾಂತರ ಜನರ ಹೃದಯದಲ್ಲಿದ್ದಾನೆ. ಅವ್ರಿಗೊಂದು ಧೈರ್ಯ ಸ್ಫೂರ್ತಿಯಾಗಿದ್ದಾನೆ. ನನಗೆ ಗೊತ್ತಿದೆ ಅದು. ಬದುಕ್ರಯ್ಯ ಆ ಥರಕ್ಕೆ ಬನ್ನಿ. ಯಾವನೋ ದುಡ್ಡಿದ್ದ ಒಂದು ದೊಡ್ಡ ಮನುಷ್ಯ ಸಾಹೇಬ್ರು ಹೋಗಿ ಪುಡಿ ಸಾಬಿ, ಕರೀಂ ಸಾಬು, ಬಿಳಿ ಸಾಬ ಎಲ್ಲ ಹೋಗಾಯ್ತು. ಈಗ ನಾವೇ ಮಾಲೀಕರು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮಾಲೀಕರು. ಕುಟುಂಬ ರಾಜಕಾರಣ ಇರುವಂಥ ಪಕ್ಷಗಳಲ್ಲಿ ನೀವು ಗುಲಾಮರು, ಜೀತದಾಳುಗಳು. ಬಿಟ್ಟು ಬನ್ನಿ. ಕುವೆಂಪು ಅವರು ಹೇಳಿದಲ್ವಾ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಭಾರತಾಂಬೆಯ ತಾಯಿ ನಮಗಿಂದು ಪೂಜಿಸುವ ಅಂತ ಬನ್ನಿ ಅಂತೇನೋ ಒಂದು ಹೇಳ್ತಾರಲ್ಲ. ಆ ರೀತಿಯಲ್ಲಿ ಈ ಭ್ರಷ್ಟ JCB ಪಕ್ಷಗಳ ಗುಲಾಮಗಿರಿಯಿಂದ ಬಿಟ್ಟು ಹೊರಗೆ ಬನ್ನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ನಿಮಗೆ ಒಲವಿಲ್ವ? ಬೇಡ, ನೀವೇ ಒಂದು ಪಕ್ಷ ಕಟ್ಟಿ. ಅಥವಾ ನಿಮ್ಗೆ ಇಷ್ಟ ಇರುವಂಥ ಇನ್ನೊಂದು ಇದೇ ಥರದ ಸತ್ಯ, ನ್ಯಾಯ, ನೀತಿಯಾಗಿ ಹೋರಾಟ ಮಾಡ್ತಿರೋ ಇನ್ನೊಂದು ಪಕ್ಷವನ್ನು ಬೆಂಬಲಿಸಿ. ಅದು ಬಿಟ್ಟು ಭ್ರಷ್ಟ ಪಕ್ಷಗಳನ್ನೇ ಬೆಂಬಲಿಸ್ತೀರಾ. ಅಯ್ಯೋ, ಅವ್ರು ಬಿಟ್ಟರೆ ಬೇರೆ ಇನ್ಯಾರಿದ್ದಾನೆ? ಅಪ್ಪ ಆದವನು, ಮಗ ಆದವನು. ನಮ್ಮಲ್ಲಿ ಅರೇಂಜ್ ಮ್ಯಾರೇಜ್ ವ್ಯವಸ್ಥೆಯಲ್ಲಿ ನಾನು ಕೇಳ್ತೀನಿ, ಮಗಳಿಗೆ ಮದುವೆ ಸಿಕ್ತು, ಒಂದು ಗಂಡಿಲ್ಲ ಅಂತ ಸುಮ್ಮನೆ ಕೂತಿರ್ತಾನೆ, ಹುಡ್ಕಲ್ವ ಊರೆಲ್ಲ. ತನ್ನ ಕಾಯಿಲೆ ಅಂದಾಗ ಒಬ್ಬ ಡಾಕ್ಟರ್ ಇಲ್ಲ ಅಂತ ಸುಮ್ಮನೆ ಇರ್ತಾನೆ, ಬೇರೆ ಎಲ್ಲ ಹೋಗಲ್ವಾ? ಏನು ನಮ್ದು ದೊಡ್ಡ ದುಡ್ಡಿರೋರು ಸಿಂಗಾಪುರ್ಗೆಲ್ಲ ಹೋಗಲ್ವ ಚಿಕಿತ್ಸೆಗೆ? ಅದು ಕೊಡ್ತೀರಾ? ರಾಜಕೀಯ ಪಕ್ಷ ಒಳ್ಳೆಯವನು ಯಾರಿದ್ದಾನೆ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ಪಕ್ಷ ಯಾವುದಿದೆ ಹುಡ್ಕೋದಿಕ್ಕೆ ಕಷ್ಟನಾ? ನಿಮ್ಮ ದುರಹಂಕಾರ, ಕೆಲವೊಂದು ಜನರ ದುರಹಂಕಾರ, ದುರ್ನಡತೆ ಮತ್ತೆ ಒಳ್ಳೆಯದನ್ನು ಕಾಣಲಾರದಂಥ ಅಂಧತೆ ನಮ್ಮನ್ನು ಆ ಸ್ಥಿತಿಗೆ ತಳ್ಳಿಬಿಟ್ಟಿದೆ. ಬಿಡಿ, ಪೊರೆ ಕಳಚಿ ನೋಡಿ. ನನಗೆ ಗೊತ್ತಿದೆ ರಾಜ್ಯದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಹೋರಾಟಗಾರರಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟೆಲ್ಲ ಜನ ತಮ್ಮ ಶ್ರಮ ತ್ಯಾಗ ಮಾಡಿ ನಾಡನ್ನು ಕಟ್ತಾ ಇದ್ದಾರೆ. ನನಗೆ ಗೊತ್ತಿದೆ. ನನಗೆ ಅವರೆಲ್ಲರ ಬಗ್ಗೆ ಗೌರವ ಇದೆ. ಎಲ್ಲ ರಾಜಕಾರಣಿಗಳು ಕೆಟ್ಟವ್ರೆ, ರಾಜಕಾರಣನೇ ಕೆಟ್ಟದ್ದು, ದುರಹಂಕಾರ. ಹೌದು, ಇವತ್ತು JCB ಪಾರ್ಟಿಗಳಲ್ಲಿರುವಂಥವರು ಬಹುತೇಕರು ಭ್ರಷ್ಟರು, ಅಯೋಗ್ಯರಿದ್ದಾರೆ. ಆದರೆ ಅಲ್ಲಿರೋ ಯೋಗ್ಯರಿಗೂ ಸ್ವಲ್ಪ ಧೈರ್ಯ ಸಾಲದು. ಅದಕ್ಕೆ ಧೈರ್ಯ ಇರುವಂಥ KRS ಪಕ್ಷ ಅಂತಿದೆ. ಇದೇ ಥರ ಹಲವಾರು ಪಕ್ಷಗಳಿದೆ. ನಮ್ಗೆ ಅವ್ರಿಗೆ ಕೆಲವೊಂದು ಸಣ್ಣ ಪುಟ್ಟ ಸೈದ್ಧಾಂತಿಕ ಭೇದಗಳಿರ್ಬೋದು, ಅದಕ್ಕಾಗಿ ನಾವು ಸೇರಿಲ್ಲ. ಆದರೆ ನಾವು ಜೊತೆಗೆ ಸೇರೋದಕ್ಕೂ, ಕೆಲಸ ಮಾಡೋದಕ್ಕೂ, ಸಮಾನ ಆಸಕ್ತರ ಜೊತೆಗೆ ಮುಕ್ತವಾಗಿದ್ದೀವಿ. ಅದೇ ರೀತಿಯಲ್ಲಿ ನೀವು ನೋಡಿ, ಬೆಂಬಲಿಸಿ ಅವರನ್ನು. KRS ಪಕ್ಷ ಬೇಡವಾ? ಕಮ್ಯುನಿಸ್ಟ್ರನ್ನ ಬೆಂಬಲಿಸಿ, ಅಥವಾ ಇನ್ಯಾವುದೋ ಮಹಿಮಾ ಪಟೇಲ್ರನ್ನ ಬೆಂಬಲಿಸಿ, ಆಮ್ ಆದ್ಮಿ ಪಾರ್ಟಿ ಬೆಂಬಲಿಸಿ, ಲೋಕಸತ್ತಾ ಬೆಂಬಲಿಸಿ, ರೈತ ಸಂಘವನ್ನು ಬೆಂಬಲಿಸಿ. ಏನು JCBಗೆ ಓಟ್ ಹಾಕ್ಬೇಕಾ? JDS, ಕಾಂಗ್ರೆಸ್, BJPಗೆ ಓಟ್ ಹಾಕ್ಬೇಕಾ? ಬೇಡ, ನೋಟಾಗಿ ಓಟ್ ಹಾಕಿ. ನಿಮ್ಗೆ KRS ಪಕ್ಷದವನು ಸರಿ ಇಲ್ಲ, ನಾನು ಪರಮ ಪವಿತ್ರ, ನನ್ನ ಓಟು KRS ಪಕ್ಷದವ್ರಿಗೂ ತಗೊಳಕ್ಕೆ ಯೋಗ್ಯತೆ ಇಲ್ಲ, ನೋಟಾಗಿ ಹಾಕ್ತೀನಿ, ಹಾಕಿ. ಅದೊಂದು ವಿರೋಧದ ದಾಖಲಾಗುತ್ತೆ. ನಾವು ಕಷ್ಟಪಡ್ತೀವಿ. ಮುಂದಿನ ಸಲಕ್ಕೆ ನಿಮ್ಮ ಓಟನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಕಷ್ಟಪಡ್ತೀವಿ. ನಂಬಿಕೆ ಬಂದಿಲ್ಲ ನಿಮಗೆ? ಬೇಡ. ನೀವೇ ದೊಡ್ಡ ಮನುಷ್ಯರು ಇರ್ಬೋದು, ನೀವೇ ಪರಮ ಪವಿತ್ರರು ಇರಬಹುದು. ಮುಂದಿನ ಸಲಕ್ಕೆ ನಿಮ್ಮ ಪರಮ ಪವಿತ್ರರಾದಂಥ ನೀವೂ ಸಹ ನಮ್ಮನ್ನು ಗೌರವಿಸುವಂಥ ಅದನ್ನು ಹೀಗೆ ಮಾಡಿ. ಇದು ಮಾಡಿದ್ರೆ ಮಾತ್ರ ಬದಲಾಗುತ್ತೆ, ದೇಶ ಉದ್ಧಾರ ಆಗುತ್ತೆ, ನಾಡು ಉಳಿಯುತ್ತೆ. ಇಲ್ಲಾಂದರೆ ಬರಲಿರುವ ದಿನಗಳಲ್ಲಿ ಇವತ್ತಿರುವಂಥ ನಾಯಕತ್ವ, ಇವರು ಒಂದೇ ದಿವಸಕ್ಕೆ ತಮ್ಮ ಚಾಪೆ ಮಡ್ಚ್ಕೊಂಡು ಓಡೋಗುವಂಥವ್ರು. ಬಾಂಗ್ಲಾದಲ್ಲಿ, ನೇಪಾಳಲ್ಲಿ ನೋಡಿದ್ವಲ್ಲ, ಯಾವ ನಾಯಕತ್ವ ಉಳೀತು? ಇವ್ರು ಯಾರನ್ನು ಅಂಥ ದಿನಗಳಲ್ಲಿ ತಪ್ಪಿಸ್ಕೊಂಡು ಓಡಾಡುವಂಥ ಕ್ಷುದ್ರ ಜೀವಿಗಳು ಇವತ್ತಿರುವಂಥ ನಮ್ಮ ನಾಯಕರು. ನೀವು ಒಂದು ನೆನಪಿಸ್ತಾ ಇದ್ದೀನಿ ಜನಕ್ಕೆ,
ಇವತ್ತಿನ ಭ್ರಷ್ಟ ವ್ಯವಸ್ಥೆ ಎಷ್ಟು ಭಯ ಪಟ್ಟಿದೆ ಅಂದರೆ, ಬೆಂಗಳೂರಿನಲ್ಲಿರುವಂತಹ ಫ್ರೀಡಮ್ ಪಾರ್ಕ್ ಜಾಗ ಏನು ಹೋರಾಟಗಳಿಗೆ ಅಂತ ಮೀಸಲಿಟ್ಟಿದ್ದಾರೋ ಅದನ್ನು ಇವತ್ತು ಭದ್ರಕೋಟೆಯನ್ನಾಗಿ ಮಾಡಿದ್ದಾರೆ. ಇಡೀ ಇದರಲ್ಲಿ ಏನು ಸುಬೇದಾರ್ ಛತ್ರಂ ರೋಡ್ ಅಲ್ವಾ, ಅದು ರೇಸ್ ಕೋರ್ಸ್ ರೋಡು, ಆ ಇಡೀ ರಸ್ತೆಯಲ್ಲಿ KR ಸರ್ಕಲ್ಲಿಂದ ಇದ್ರ ತನಕ ಫ್ರೀಡಮ್ ಪಾರ್ಕ್ ಮುಂದೆ ಬರುವಂಥದ್ದು ಇದಕ್ಕೆ ಪೂರ್ತಿಯಾಗಿ ಗೋಡೆ ತರಕ್ಕೆ ದೊಡ್ಡ ಇದು ಏನು ಕಬ್ಬಿಣದ ಸಲಾಕೆಗಳನ್ನು ಹಾಕಿದ್ದಾರೆ. ಈ ಕಡೆಯಿಂದ ಆ ಕಡೆ ಬರೋದಕ್ಕಾಗಬಾರ್ದು, ಮುಂದ್ಗಡೆ ಇದ್ರ ಹತ್ರ ಲಾಕ್ ಮಾಡಿದ್ದಾರೆ, ಗೇಟ್ ಹಾಕಿದ್ದಾರೆ. ಆ ಫ್ರೀಡಮ್ ಪಾರ್ಕ್ ಒಳಗಡೆ ಪೂರ್ತಿಯಾಗಿ ದೊಡ್ಡ ದೊಡ್ಡ ಇದು ಏನು ಕಾಂಪೌಂಡ್ ನಿಲ್ಲಿಸ್ಬಿಟ್ಟಿದ್ದಾರೆ, ಕಬ್ಬಿಣದ ಕಾಂಪೌಂಡ್ ಸರಳುಗಳು ಹಾಕಿ. ಹಿಂದ್ಗಡೆ ಒಂದು ಅಲ್ಲಿ ಇದ್ರ ಹತ್ರ ಯಾವ್ದಾದ್ರು ಹೋಮ್ ಸೈನ್ಸ್ ಕಾಲೇಜ್ ಹತ್ರ ಒಂದು ಗಾಡಿ ಅಡ್ಡ ಹಾಕಿದ್ರೆ ಒಳಗಡೆ ಬಂದಿರೋ ಮಿಕಾ ಒಬ್ಬನು ಆಚೆಗೆ ಬರೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ವಾಟರ್ ಕ್ಯಾನನ್ಸ್, ಜಲಫಿರಂಗಿಗಳನ್ನು ಇಟ್ಕೊಂಡು ಅಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ವ್ಯವಸ್ಥೆ ಭಯ ಪಟ್ಟಿದೆ, ಯಾಕಂದರೆ ಪೊಲೀಸರಿಗೂ ಗೊತ್ತಿದೆ ಇವತ್ತು ಜನ ತುದಿಗಾಲ ಮೇಲೆ ನಿಂತಿದ್ದಾರೆ. ನಾವು ಮಾಡ್ತಿರುವಂಥ ಆಕ್ರಮಣಗಳು, ನಮ್ಮ ದುರಾಡಳಿತ, ನಮ್ಮ ಭ್ರಷ್ಟಾಚಾರ, ರಾಜಕಾರಣಿಗಳ ದುರ್ನಡತೆ, ಇವೆಲ್ಲದರಿಂದ ಜನ ಏನು ಬೆಂಕಿ ಮೇಲೆ ಕೂತಂಗಿದ್ದಾರೆ. ಯಾವ ಬೇಕಾದ್ರೆ ಏನಾದರೂ ಆಗಬಹುದು ಅಂತ ನಾವು ಅದಕ್ಕೆ ಹೇಳ್ತಾ ಇದ್ವಿ. ಅಂಥದ್ದು ಯಾವುದೂ ಅವಕಾಶ ಕೊಡಬೇಡಿ. ನೀವು ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಅಂಥದ್ದು ಯಾವುದೂ ಆಗೋದಿಲ್ಲ. ಅಧಿಕಾರಿಗಳು ರಾಜಕಾರಣಿಗಳು ಅಷ್ಟೇ ಒಳ್ಳೆಯವ್ರಾಗ್ರಯ್ಯ, ಒಳ್ಳೆ ಸಂಬಳ ಸಿಗ್ತಾ ಇದೆ, ಸಂಬಳದಲ್ಲಿ ಬದುಕ್ರಯ್ಯ, ಮನಮರ್ಯಾದೆಯಿಂದ ಬದುಕ್ರಯ್ಯ, ನೆಮ್ಮದಿ ಇರುತ್ತೆ ಕಣ್ರಪ್ಪ. ನಿಮ್ಮ ಮಕ್ಕಳು ನಮ್ಮಪ್ಪ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಆಗಿದ್ದ, ಯಾರಾದರೂ ನೋಡಿ ನಮ್ಮಪ್ಪ ದುಡ್ಡು ಮಾಡ್ದ ಅಂತ ಹೇಳ್ತಾನೋ, ನಮ್ಮಪ್ಪ ಪ್ರಾಮಾಣಿಕ ಅಧಿಕಾರಿ ಆಗಿದ್ದ ಅಂತ ಹೇಳೋಕೆ ಇಷ್ಟಪಡ್ತಾನೋ? ದುಡ್ಡು ಮಾಡಿರ್ಬೋದು, ಅದನ್ನ ಹೇಳ್ತಾನ? ಹೇಳಲ್ಲ, ಹೇಳ್ಕೊಳ್ಳಲ್ಲ. ನಾವು ಶ್ರೀಮಂತರು ಅಂತಾರೆ. ನಮ್ಮಪ್ಪ ಹೆಂಗ್ ದುಡ್ಡು ಮಾಡ್ದ ಅಂತ ಹೇಳ್ತಲ್ಲ, ಹೇಳಲ್ಲ. ಇನ್ನು ಭ್ರಷ್ಟಾಧಿಕಾರಿಗಳ ಮಕ್ಕಳು ನಮ್ಮಪ್ಪ ಅಲ್ಲಾಸ್ತಿ ಮಾಡ್ದ ಇಲ್ಲಾಸ್ತಿ ಮಾಡ್ದ ಅಪರೂಪ. ಅದು ನಮ್ಮಪ್ಪ ಮೈ ಫಾದರ್ ವಾಸ್ ಎ ಗ್ರೇಟ್ ಮ್ಯಾನ್ ಅಂತಾರೆ. ಹಿ ವಾಸ್ ವೆರಿ ಆನೆಸ್ಟ್, ಹಿ ಡಿಂಟ್ ಮೇಕ್ ಎನಿ ಪ್ರಾಪರ್ಟಿ ಬಟ್ ಸ್ಟಿಲ್ ವಿ ಲವ್ ಹಿಮ್, ವಿ ಆರ್ ಪ್ರೌಡ್ ಆಫ್ ಹಿಮ್ ಅಂತಾರೆ. ಅದೇ ಈ ಕಳ್ಳ ದುಡ್ಡು ಮಾಡಿರುವಂಥ ಮಕ್ಕಳು ಅದೇನೋ ಸಿಗರೇಟ್ ಸೇದ್ಕೊಂಡು ಡ್ರಗ್ಸ್ ತೆಗೆದುಕೊಂಡು ಇಲ್ಲೆಲ್ಲ ಮಾಡಿಕೊಂಡು ಇದ್ದಾರೆ, ಬಹಳ ಜನ ಇದ್ದಾರೆ. ಸಂಖ್ಯೆ ಪ್ರಾಮಾಣಿಕ ಅಧಿಕಾರಿಗಳ ಮಕ್ಕಳು ಒಳ್ಳೆಯ ಸ್ಥಾನಗಳಿಗೆ ಹೋಗುವಷ್ಟು ಭ್ರಷ್ಟ ಅಧಿಕಾರಿಗಳ ಮಕ್ಕಳು ಹೋಗೋದಿಲ್ಲ. ಪ್ರಾಮಾಣಿಕ ಅಧಿಕಾರಿಗಳ ಮಕ್ಕಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮಕ್ಕಳು ದುರ್ವ್ಯಸನಗಳಿಗೆ ಬಲಿಯಾಗ್ತಾರೆ. ಇಷ್ಟೇನ್ರಪ್ಪ. ನೀವು ನಿಮ್ಮ ಮಕ್ಕಳನ್ನ ಬದುಕೋಬೇಕು ಅಂತಿರೋ, ನಿಮ್ಮ ಮಕ್ಕಳನ್ನ ಹಾಳು ಮಾಡ್ಕೊಳ್ಬೇಕು ಅಂತಿರೋ, ಅದು ನಿಮಗೆ ಬಿಟ್ಟಿದ್ದು. ರೈಟ್ ಸರ್, ಇಷ್ಟೊತ್ತು ತಮ್ಮ ಸುದೀರ್ಘ ಅವಧಿಯ ರಾಜಕೀಯ ಪಯಣದಲ್ಲಿ ತಮ್ಮ ವೈಯಕ್ತಿಕ ಜೀವನದ ಯಶೋಗಾಥೆ ಜೊತೆಗೆ KRS ಪಕ್ಷ ಏನು ಮುಂದಿನ ಆಶಯಗಳು ಮತ್ತು ರಾಜಕೀಯದಲ್ಲಿ KRS ಪಾರ್ಟಿಯ ಪ್ರಮುಖ ಪಾತ್ರಗಳು, ಹೆಜ್ಜೆಗಳ ಬಗ್ಗೆ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಮತ್ತೊಮ್ಮೆ ಭರತ್ ನ್ಯೂಸ್ ನೆಟ್ವರ್ಕ್ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ನಿಮ್ಮ ವೀಕ್ಷಕರಿಗೂ ಶುಭಾಶಯಗಳನ್ನು ಹೇಳ್ತಾ, ಒಳ್ಳೆಯದರ ಜೊತೆಗಿರಿ, ಒಳ್ಳೆಯದನ್ನು ಬೆಂಬಲಿಸಿ. ನಾನೊಂದು ಪುಸ್ತಕದ ತರ್ಜುಮೆ ಮಾಡಿದ್ದೆ, ಅದರಲ್ಲಿ ಅದು ಪುಸ್ತಕದ ಟೈಟಲೇ ಒಳ್ಳೆಯದನ್ನೇ ಮಾಡಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಅದು ನಿಮ್ಮನ್ನು ಕಾಪಾಡುತ್ತೆ, ನಾಡನ್ನು ಕಾಪಾಡುತ್ತೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಅತಿಥಿ ರವಿಕೃಷ್ಣ ರೆಡ್ಡಿ ಅವರು ತಮ್ಮ ರಾಜಕೀಯ ಮಜಲುಗಳನ್ನು ಮತ್ತು ಜೀವನದ ಯಶೋಗಾಥೆ ಬಗ್ಗೆ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಇದೇ ರೀತಿ ಮುಂದಿನ ಬಾರಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ನಮ್ಮ ಈ ಪ್ರಯತ್ನಕ್ಕೆ ಸದಾ ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.